ಅವು ಗ್ಲಾಸ್ ಇಲ್ಲ ನೀವು ಗ್ಲಾಸ್ ಇಲ್ಲ ನೀವು ಮಾಡ್ತೀವಿ ನಾವು ಫ್ಯಾಕ್ಟ್ರಿ ಮಾಲಕನ ಕರೆಸ್ರಿ ನಮ್ಮ ಬಾಕಿ ಹಣ ಕೊಟ್ಬಿಡ್ರಿ ನಾವು ಇವಾಗೆ ಖಾಲಿ ಮಾಡ್ತೀವಿ ಹೋರಾಟ ಬಿಡೋದಿಲ್ಲ ನಾವೆಲ್ಲಿ ಹೋಗ್ಬೇಕು ನಾವು ಹೆಂಗ್ ಜೀವನ ಮಾಡಿ 10 ದಿನಗಳಿಂದ ಗುಲಾಪುರ ಗ್ರಾಮದಲ್ಲಿ ಹೋರಾಟ ಆರಂಭಗೊಂಡಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರೈತರ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕಾಯಿತು. ಇಲ್ಲಿವರೆಗೂ ಇತ್ಯರ್ಥಗೊಳಿಸಿಲ್ಲ. ಒಂದು ರೈತರ ಹೋರಾಟಕ್ಕೆ ಜಯವಾಗಲಿ. ಅವ್ರಿಗೆ ಈಗ ಸುಮಾರು 2800 ರೂಪಾಯಿ ಕೊಡ್ತಾರೆ ಕಾಣಬೇಕು. ಹೌದು, ಈಗ ಅದನ್ನು ಅವರು 3500 ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ ರೈತರು. ಮಹಾರಾಷ್ಟ್ರದಲ್ಲಿ 3200 ಕೊಡ್ತಾರೆ ಅಂತ ಕೇಳಿದ್ವಿ. ಅದಕ್ಕೆ ಮತ್ತು ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕೊಡ್ತಾರೆ ನೋಡ್ಕೊಂಡು ಗುಜರಾತ್ 4000 ಐತಂತೆ. ಎಲ್ಲೈತೆ ಮಹಾರಾಷ್ಟ್ರ 3500 ಐತಿ. ಮತ್ತು 3500 ಅಂದ್ರೆ ಮತ್ತು ಅದೇನು ಭಾಳ ಏನಲ್ಲ. ಅದಕ್ಕಾಗಿ ಕರ್ನಾಟಕದ ರೈತರಿಗೂ ಕೂಡ ಈ ಸಮಗ್ರ ವೆಚ್ಚಕ್ಕೆ 50% ಲಾಭಾಂಶ ಸೇರಿಸ್ಬೇಕಂತ ಹೇಳ್ಯಾರ. C2+50 ಅಂತೇಳಿ ಲಾಭಾಂಶ ಸೇರಿಸಿದ ನಂತರ 2ರಿಂದ ಗುಣಿಸ್ಬೇಕಂತ ಹೇಳ್ಯಾರ. ಅಂದ್ರೆ ಉದಾಹರಣೆಗೆ 5000 ರೂಪಾಯಿ ಕಬ್ಬು ಬೆಳೆಕ ಒಂದು ಟನ್ ಬೆಳೆಕ ಖರ್ಚು 5000, ಲಾಭಾಂಶ 2500, ಅರ್ಧ 50 ಅಂದ್ರೆ 7500. ಇದ್ರ 2ರಿಂದ ಗುಣಿಸಿರ 15000 ಆಗ್ಬೇಕಾಗುತ್ತೆ. ಈ 15000 ರೂಪಾಯಿ ಕೊಡೋದು ಪಾಡ, ಇವ್ರಿಗೆ 3500 ಕೊಡೋದು ಪಾಡ. ಹಾಗಾಗಿ ಇವತ್ತು ರೈತರು ಈ ಅನೀತಿ ಪದ್ಧತಿಗೋಸ್ಕರ ದೇಶದಲ್ಲಿ ರಾಷ್ಟ್ರೀಯ ರಕ್ಷಣಾ ಬ್ಯೂರೋ ರಿಪೋರ್ಟ್ ದತ್ತಾಂಶದ ಪ್ರಕಾರ ಪ್ರತಿ 4 ನಿಮಿಷಕ್ಕೆ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಈ ಕಾರಣದಲ್ಲಿ ಪ್ರತಿ ವರ್ಷ 1,35,000ರಿಂದ 1,50,000 ಜನ ರೈತರು ಸಾಲ ಬಾಧೆಗೆ ಸಾಯ್ತಾ ಇದ್ದಾರೆ. ಇದನ್ನೇನು ಮಾಡ್ತಾರ ಕೇಂದ್ರ ಸರ್ಕಾರ? ಇಲ್ಲ, ಇವರು ಕುಟುಂಬ ಕಲಹ ಇನ್ನಿತರ ಕಲಹ ಅಂತ ಕೈಬಿಟ್ಟು ಕಾಸಿ ಕೇವಲ 20,000 ಜನರಿಗೆ ಪರಿಹಾರ ಕೊಡ್ತಾರೆ. ಅಂದ್ರೆ ಕೇವಲ 20,000 ಜನ ಕೂಡ ಬಹುಸಂಖ್ಯೆ. ಯಾಕೆಂದ್ರೆ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಪಹಲ್ಗಾಮದಲ್ಲಿ ಮೊನ್ನೆ 26 ಜನ ನಕ್ಸಲೇಟರ್ ಗುಂಡಿಗೆ ಬಲಿಯಾದರು. ಇದೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ದೇಶಗಳಲ್ಲಿ ಯುದ್ಧನ ಮಾಡಿದ್ರು. ಆದರೆ ಇವತ್ತು ಪ್ರತಿ ವರ್ಷ 2,000 ಜನರನ್ನು ನೀವು ಬೆಲ್ಲೆತ್ತಿ ಕೊಳ್ಳಾರ್ದನ್ನ ಕುಂತಿರಲ್ಲ. ಇವತ್ತು ನಾವ್ಯಾರ ಮೇಲೆ ಯುದ್ಧ ಮಾಡಬೇಕು? ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಬೆಲ್ಲೆತ್ತಿಯನ್ನು ನಿಗದಿಗೊಳಿಸಿ ಏನಿವತ್ತು ಯೋಗ್ಯವಾದ ಬೆಲ್ಲೆತ್ತಿಯನ್ನು ಕೊಡಬೇಕು. ಮತ್ತು ರಾಜ್ಯ ಸರ್ಕಾರ ಇಲ್ಲೇ ಕಂಪನಿ ಮಾಲಕರಿಗೆ ಹೇಳಿಕೆ ಏನು ಕಾರ್ಖಾನೆ ಮಾಲಕರದಾರ ಬಾಕಿಯನ್ನು ಬಿಡುಗಡೆ ಮಾಡಿ 3,500 ಅಂತೆ ಕಟಾವು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬೇಕಂತ ಈ ಮೂಲಕ ಒತ್ತಾಯನ ಮಾಡ್ತಾ ಇದ್ದೇವೆ. ಇಲ್ಲದಿದ್ರೆ ಈ ಹೋರಾಟ ಮೊನ್ನೆ ನಾವು ಉರ್ಲಾಪುರ ಕೂಡ ಹೋಗಿದ್ವಿ. ಅಲ್ಲಿ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮನೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲರಿ 2 ದಿನ ಅವಕಾಶ ಕೊಡ್ರಿ ನಮ್ಗೆ, ನಾವು ಇವತ್ತು ಮೀಟಿಂಗ್ ಕರಿತೀವಿ ಅಂತ ಹೇಳ್ಯಾರ. ಇವತ್ತು ಮುಖ್ಯಮಂತ್ರಿಗಳೆಲ್ಲ ಮನೆ ಮಾಡ್ತೀವಿ, ನೀವು ಮೀಟಿಂಗ್ ಕರೆಯೋದು ಎಲ್ಲಿ? ಇವತ್ತು ಕಬ್ಬು ಇವತ್ತು ಬೆಳೆದು ನಿಂತ್ಕೊಂಡೈತೆ. ಬೆಳೆದಿರೋದ್ರಲ್ಲಿ ಇಲ್ಲಿ ಏನಾಗ್ತಾ ಶುಗರ್ ಕಡಿಮೆ ಆಯ್ತು ಅಂತ ಹೋಗುತ್ತೆ ಆಮೇಲೆ. ಹಾಗಾಗಿ ಇವತ್ತೇ ನೀವು ಮೀಟಿಂಗ್ ಕರೀರಿ. ಇವತ್ತೇ ಪ್ರಧಾನಮಂತ್ರಿ ಅವರಿಗೆ ಏನು ದೂರವಾಣಿ ಮೂಲಕ ಮಾತಾಡ್ತಾರೋ ಏನು ಅಲ್ಲಿ ಹೋಗಿ ಬರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಪತ್ರ ಬರ್ತೀವಿ ಅಂತ ಹೇಳ್ತಾರೆ. ಪತ್ರ ನಿಮ್ದು ಯಾವಾಗ ತಲುಪತ್ತಾ? ಅವ್ರಿಗೆ ಮುಟ್ಬೇಕಲ್ಲ, ಅವ್ರು ಮಾತಾಡ್ಬೇಕಲ್ಲ. ಇದೆಲ್ಲ ಕೈ ಬಿಡಬೇಕು. ಹಾಗಾಗಿ ರೈತರು ಇವತ್ತು ಬದುಕು ಸಾಕಷ್ಟಿದೆ. ಯಾಕಂದ್ರೆ ಇವತ್ತು ಬದುಕು ಬೀದಿಗೆ ಬಂದಿದೆ. ಅತಿಯಾದ ಮಳೆಗೆ ಭಾಳಷ್ಟು ಇನ್ನಿತರ ಬೆಳೆಗಳು ಹಾಳಾಗಿ ಹೋಗ್ಯಾವ. ನೀವು ಉದಾಹರಣೆಗೆ ಮೊನ್ನೆ ಕೆಲವರು ವಿಜ್ಞಾನಿಗಳು ಹೇಳಿದ್ರು, ಕೆಲವರು ಕೃಷಿ ಇಲಾಖೆಯವರು ಹೇಳಿದ್ರು. ಏನಂತ ಹೇಳ್ತಾರ? ರೈತರು ಬೇರೆ ಬೇರೆ ಬೆಳೆಗೆ ಹೋಗ್ಬೇಕಪ್ಪ, ಕಬ್ಬು ಅಷ್ಟೇ ಯಾಕೆ ಮಾಡ್ಕಂತ ಕೆಲವರು ಹೇಳ್ಬೋದು. ಇವತ್ತು ಬೇರೆ ಬೇರೆ ಬೆಳೆಯಲ್ಲಿ ಯಾವ ಬೆಳೆ ಲಾಭ ಐತಿ ಕೇಳ್ರಿ ನೋಡಮ್ಮ. ಇವತ್ತು ಭತ್ತ ಬೆಳೆದವ್ರು ಎಣ್ಣೆ ಕುಡಿಯಕ್ಕೆ ಹಚ್ಚಾರ, ತೊಗರಿ ಬೆಳೆದವ್ರು ಎಣ್ಣೆ ಕುಡಿತಾರ. ಇವತ್ತು ದಾಳಿಂಬೆ ಬೆಳೆದವ್ರು ಹಾಳಾಗಿ ಹೋಗ್ಯಾರ, ದ್ರಾಕ್ಷಿ ಬೆಳೆದವ್ರು ಹಾಳಾಗ್ಯಾರ, ಟೊಮೆಟೊ ಬೆಳೆದವರು, ಈರುಳ್ಳಿ ಬೆಳೆದವರು, ಮೆಣಸಿನಕಾಯಿ ಬೆಳೆದವರು ಎಲ್ಲರೂ ಹಾಳಾಗಿ ಹೋಗ್ಯಾರ, ಯಾರು ಉಳಿದಿಲ್ಲ. ಹಾಗಾಗಿ ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಪ್ರಕಾರ, ಯಾಕಂದ್ರೆ ವರದಿ ಜಾರಿ ಮಾಡಿ ವರದಿ ಕೊಟ್ಟು 20 ವರ್ಷ ಆಗೈತೆ, ಕಣ್ಮುಚ್ಚಿನ ಕುಂತೀರಿ. ನೀವು ಮೇಲಾಗಿ ಮಾನ್ಯ ಪ್ರಧಾನಮಂತ್ರಿಗಳೇ 2014ರಲ್ಲಿ ಹೇಳಿದ್ರಿ ದೇಶದ ಆದಾಯ ದ್ವಿಗುಣ ಮಾಡ್ತೀವಿ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ, ದೇಶದ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀವಿ, ಮತ್ತು ಏನು ವಿದೇಶದಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಂತ ಕಪ್ಪು ಹಣ ತಂದು ಕಾಸಿ ಇಲ್ಲೇ ಚಿನ್ನದ ರೋಡ್ ಮಾಡ್ತಾವ ಅಂತ ಹೇಳಿದ್ರಿ ನೀವು, ನಿಮ್ಮ ಕಾರ್ಯಕರ್ತರು ಹೇಳಿದ್ರು. ಆದರೆ ನೀವೇನು ಮಾಡಿದ್ರಿ? ಇವತ್ತು ರೈತರ ಆದಾಯ ದ್ವಿಗುಣ ಆಗಲಿಲ್ಲ, ರೈತರು ಬೀದಿ ಬಿದ್ದರು, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ನಿರುದ್ಯೋಗಿಗಳು ಜಾಸ್ತಿ ಆದ್ರು. ಇವತ್ತು ನೀವು ಮಾಡ್ತಕ್ಕಂಥ ನೀತಿಯಿಂದ ಯಾರಾಗ್ಯಾರಂದ್ರ ಕಾರ್ಪೊರೇಟ್ ಕಂಪನಿಗಳು ಶ್ರೀಮಂತರಾಗ್ಯಾವ, ಅದಾನಿ ಅಂಬಾನಿಗಳಂತ ಶ್ರೀಮಂತರಾಗ್ಯಾರ. ಇವತ್ತು ಒಕ್ಕಲ್ತನ ಇದಾಗೈತೆ. ಮತ್ತೆ ಅದೇ ರೀತಿ ನೀವು ಕೃಷಿ ಸಾಲ ಮನ್ನಾ ಮಾಡ್ತು ಅಂತ ಹೇಳಿದ್ರಿ, ಮನ್ನಾ ಮಾಡಿಲ್ಲ. ಹಾಗಾಗಿ ನೀವು ಏನು ಹೇಳಿದ್ರಿ ಆ ರೀತಿ ನಡ್ಕೊಳ್ರಿ. ಅದೇ ರೀತಿಯಾಗಿ 2019-20ರಲ್ಲಿ ಕೃಷಿ ಮಸೂದೆಗಳನ್ನು ಜಾರಿಗೆ ತರಬೇಕಾದ್ರೆ ಲಾಕ್ಡೌನ್ ಮಾಡಿ
ಕೊರೋನಾ ಬಂದಿರ ಅಂತೇಳಿ ಲಾಕ್ಡೌನ್ ಮಾಡಿ ಕಾಸಿ ಎಲ್ಲರೂ ಬಾಯಿಗೆ ಬಟ್ಟೆ ಕಟ್ಟಿ ಹಾಕಿ ಯಾರು ಮಾತಾಡಬೇಡ್ರಿ ಅಂತ ಹೇಳಿ ಕಾಸಿ ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದ್ರಿ. ರೈತರಲ್ಲಿ 700 ಜನ ರೈತರು ಸತ್ತ ಮೇಲೆ ನೀವು ಕಾಯ್ದೆ ಹಿಂಪಡ್ಕಂದ್ರಿ. ಇಲ್ಲೇ ಮಾನ್ಯ ಯಡಿಯೂರಪ್ಪನವರು ಇದ್ರು ಆ ಸಮಯದಲ್ಲಿ. ಇವರು ಆ ಕಾಯ್ದೆಯನ್ನು ಜಾರಿ ಮಾಡಿಕೊಂಡ್ರು, ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಿಕೊಂಡ್ರು. ಜಾರಿ ಮಾಡಿಕೊಂಡ ನಂತರ ಆ ಕಾಯ್ದೆಗಳು ಇನ್ನಾರು ಕೂಡ ಹಂಗ ಉಳಿದ. ಯಾಕಂದ್ರೆ ಬೊಮ್ಮಾಯಿಯವ್ರು ಹಿಂಪಡ್ಕೊಳ್ಳಲ್ಲ, ಇವತ್ತು ಸಿದ್ದರಾಮಯ್ಯನವ್ರು ಹಿಂಪಡ್ಕೊಂಡಿಲ್ಲ. ಇವ್ರು ಹೇಳಿದ್ರು 2023 ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲ್ಲ ನಾವು ಕೃಷಿ ಮಸೂದೆಗಳನ್ನ ಹಿಂಪಡ್ಕೊಂತೀವಿ, ರೈತ ವಿರೋಧಿ ಕಾಯ್ದೆಗಳು ಹಿಂಪಡ್ಕೊಂತೀವಿ ಅಂತ ಹೇಳಿದ್ರು. ಕಾಯ್ದೆಗಳು ಹಿಂಪಡ್ಕೊಂಡಿಲ್ಲ. ಹಾಗಾಗಿ ಇವರು ಕಾಯ್ದೆಗಳು ಹಿಂಪಡ್ಕೋಬೇಕು. ಇವತ್ತು ಎಲ್ಲಾ ರೈತರನ್ನ ಇವತ್ತು ನೀವು ಸರ್ವನಾಶ ಮಾಡಕಚ್ಚರಿ, ಕಾರ್ಪೊರೇಟ್ ಕೃಷಿ ಮಾಡಕೊಂಡಿರಿ, ಕೃಷಿ ಮಸೂದೆಗಳನ್ನು ಜಾರಿ ತಂದಿರಿ, ಕೃಷಿ ಗುತ್ತಿಗೆ ಕಾಯ್ದೆಯನ್ನು ಜಾರಿ ತಂದಿರಿ. ಹಿಂಗಾಗಿ ಒಕ್ಕಲ್ತನ ನೀವೇನಾದ್ರು ದಿವಾಳಿ ಮಾಡಿದ್ರ ಇನ್ನೂ ಅನ್ನದಾಭವಾಗುತ್ತಾ. ಅನ್ನಕ್ಕಾಗಿನ ಇವತ್ತು ಸರ್ಕಾರಿ ನೌಕರಿ ಮಾಡಂತ ಏನದಾರ ನಮ್ಮ ಯುವಕರು ಅವರೆಲ್ಲರೂ ನಾಳೆ 1 ಕ್ವಿಂಟಲ್ ಅಕ್ಕಿ ಕೊಂಡಕ್ಕಾಗಲ್ಲ. ನಾಳೆ ಕಂಪನಿಗೆ ಹೋದ್ಮೇಲೆ ಇವತ್ತು APMC ಕಾಯ್ದೆ ತಿದ್ದುಪಡಿ ಆಗಿದೆ, ಅಗತ್ಯ ವಸೂಲು ಕಾಯ್ದೆ ತಿದ್ದುಪಡಿ ಆಗಿದೆ, ಭೂಸ್ವಾಮಿಕೆ ತಿದ್ದುಪಡಿ ಆಗಿದೆ, ಜಾನುವಾರು ಕಾಯ್ದೆ ತಂದಿದ್ದೀರಿ. ಕೃಷಿಯನ್ನ ದಿವಾಳಿ ಮಾಡಕ್ ಹೊಂಟಿದ್ರಿ, ಇದನ್ನ ಕೈ ಬಿಡ್ರ ಅಂತ ಹೇಳಕ್ಕೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ರೈತರು ಹೆಂಗಿರ್ಬೇಕಂದ್ರೆ ಸರ್ಕಾರ ತಾಯಿ ಇದ್ದಂಗೆ, ರೈತರ ಕೂಸಿದ್ದಂಗೆ. ಕೂಸಿಗೆ ತ್ರಾಸ ಆಯ್ತಂದ್ರೆ ಸರ್ಕಾರ ಬಂದು ಅದನ್ನ ಬಗೆಹರಿಸ್ಬೇಕು. ತಾಯಿ ಹೆಂಗೆ ಕೂಸಿಗೆ ತಾಯಿ ಆಯ್ತಂದ್ರೆ ಮಾಡೋ ಕೆಲಸ ಬಿಟ್ಟು ಬಂದು ಹೆಂಗೆ ಯಾವ ರೀತಿ ಕೂಸಿಗೆ ಹಾಲು ಕೊಟ್ಟು ಅದು ಏನು ತ್ರಾಸ ಐತೆ ಅನ್ನೋದು ನೋಡ್ಕೊಂತ ಆ ರೀತಿ ನೋಡ್ಕೋಬೇಕು. ಇಲ್ಲಿ ಸರ್ಕಾರ ತಾಯಿ, ರೈತರ ಕೂಸು ಇವು ಯಾವತ್ತು ಚಲೋತ್ನ ನೋಡ್ಕೊಂಡಾಗ ಆ ದೇಶಕ್ಕೆ ಒಳ್ಳೇದಾಗುತ್ತೆ, ಆ ಜನರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್ಕಾರ ನಾವಂತ ಬೆಳೆದಂತ ಕಬ್ಬಿಗೆ ವೈಜ್ಞಾನಿಕ ಬೆಲೆ ಇಲ್ಲ, ಕನಿಷ್ಠ ಬೆಂಬಲ ಬೆಲೆ ಸತಿ ಕೊಡ್ತಾ ಇಲ್ಲ ಅಂದ್ರೆ ಈ ಸರ್ಕಾರ ಯಾವ ರೀತಿಯ ಮೋಸ ಮಾಡ್ತಾ ಇದೆ ರೈತರಿಗೆ. ಇದು ಎಂತ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ಈ ರೈತರಿಗೆ ಈ ರೀತಿ ಅನ್ಯಾಯ ಮಾಡಿದ್ರೆ ಯಾವ ಸರ್ಕಾರನೂ ಉಳಿಯಲ್ಲ. ಇದು ಚರಿತ್ರೆಯಲ್ಲಿ ಐತೆ. ಎಲ್ಲಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತೆ ಆ ಸರ್ಕಾರ ನೆಕ್ಸ್ಟ್ ಹತ್ತಿಲ್ದಂಗೆ ಹೋಗುತ್ತೆ. ಇದು ಮಾತ್ರ ಸರ್ಕಾರಕ್ಕೆ ಗೊತ್ತೈತೆ, ರಾಜಕಾರಣಿಗಳಿಗೆ ಗೊತ್ತೈತೆ. ಈ ರಾಜಕಾರಣಿಗಳು ನಾವು ಬೆಳೆದಂತ ಕಬ್ಬಿನಲ್ಲಿ ಅವರು ಇವತ್ತು ಜೆಟ್ ತಂತಾರೆ, ಏರೋಪ್ಲೇನ್ ತರ್ತಾರೆ, ಹೆಲಿಕಾಪ್ಟರ್ ತಂದ್ಕೊಂತಾರೆ. ಅವ್ರ ಮಕ್ಕಳನ್ನ ದೊಡ್ಡ ಮಿನಿಸ್ಟರ್ಗಳು ಮಾಡ್ತಾರೆ, MLAಗಳು ಮಾಡ್ತಾರೆ. ನಾವು ಬೆಳೆದಂತ ಕಬ್ಬಿನ ರೊಕ್ಕದಲ್ಲಿ ಇವರೆಲ್ಲ ಮಾಡೋದಿದ್ದು. ನಮಗೆ ಕನಿಷ್ಠ 5,000 ರೂಪಾಯಿ ಖರ್ಚು ಬರ್ತದೆ ಒಂದು ಟನ್ನಿಗೆ ಬೆಳೀಲಿಕ್ಕೆ. ನಾವೆಷ್ಟು ಕೇಳ್ತಾ ಇದೀವಿ? 3,500 ಕೇಳ್ತಾ ಇದೀವಿ. ನಾವು ಇವ್ರಿಗೆ ಏನು ಭಿಕ್ಷೆ ಬೇಡ್ತಾ ಇಲ್ಲ. ನಾವು ನಮ್ಮ ರೈತರು ಏನು ಭಿಕ್ಷೆ ಬೇಡ್ತಾ ಇಲ್ಲ. ಇವ್ರನ್ನ 12 ತಿಂಗಳು ಬೇವೂರ್ನ ರಕ್ತನ ಬೇವೂರು ಮಾಡಿ ಸುರಿಸಿ 12 ತಿಂಗಳು ಹಗಲು ರಾತ್ರಿ ಹಾವು ಚೇಳು ಇಲ್ಲದೆ ಕರೆಂಟ್ ಯಾವ ಬರ್ತಾ ಹಾವು ಹೋಗಿ ಬೆಳೆಸಿ ನಾವು ಇವತ್ತು ಕೊಟ್ಟರೆ ನಮ್ಮನ್ನ ಪರಿಸ್ಥಿತಿ ಎಲ್ಲಿ ತಂದಿಟ್ಟಾರಂದ್ರೆ ನಡೋ ರೋಡಿಗೆ ತಂದಿಟ್ಟಿದ್ದಾರೆ. ಇಲ್ಲೇವರೆಗೂ ನಮ್ಮ ಬಾಕಿ ಹಣ ಇಲ್ಲೇವರೆಗೂ ಕೊಟ್ಟಿಲ್ಲ ಅಂದ್ರೆ ನಾವು ಹೆಂಗ್ ಮಾಡ್ಬೇಕು, ಹೆಂಗಿರ್ಬೇಕು? ಅವರು ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ಕೊಂತಾರೆ. ನಾವು ಬೆಳೆದಂತ ಕಬ್ಬಿನ ಮೇಲೆ ಅವರು ಏನು ಲಾಭ ಇಲ್ಲ ಅಂದ್ರೆ ಈ ರೀತಿ ಹೆಂಗ್ ಮಾಡ್ತಾರೆ? ಅವರು ಏರೋಪ್ಲೇನ್ ಹೆಂಗ್ ತರ್ತಾರೆ, ಹೆಲಿಕಾಪ್ಟರ್ ಹೆಂಗ್ ತರ್ತಾರೆ? ನಮ್ಮ ರೈತರ ಪರಿಸ್ಥಿತಿ ಸಾಲ ತೀರ್ಸೋದಾಗ್ತಾ ಇಲ್ಲ. ನಮ್ಮ ರೈತರ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಮ್ಮ ಸಾಲ ತೀರ್ಸೋದಾಗ್ತಿಲ್ಲ. ಇದು ಯಾವ ನ್ಯಾಯ? ಇದು ಸರ್ಕಾರದ ನೀತಿ ಯಾವ ರೀತಿ ಇದೆ? ರೈತರನ್ನ ಆತ್ಮಹತ್ಯೆಗೆ ಕೆಡವೋಕೆ ನೋಡ್ತಾ ಇದ್ದಾರೆ ಸರ್ಕಾರ. ಖುದ್ದು ರೈತರ ಆತ್ಮಹತ್ಯೆಗೆ ದಾರಿ ತೋರಿಸ್ತಾ ಇದೆ. ಯಾವ ರೀತಿ ತೋರಿಸ್ತದಂದ್ರೆ ಅವ್ರಿಗೆ ಏನು ಒಂದು ಪೈಸಾ ಉಳಿಬಾರ್ದು, ದುಡಿಬೇಕು, ಉಪವಾಸ ಸಾಯ್ಬೇಕು. ಇದು ಎಲ್ಲಿವರೆಗೂ ಇದು ಸ್ವತಂತ್ರ ಬಂದು 75 ವರ್ಷ ಮೇಲಾಯ್ತು. ಆದ್ರೂ ರೈತರಿಗೆ ಇಲ್ಲಿವರೆಗೂ ಸ್ವತಂತ್ರ ಇಲ್ಲ. ನಾವ್ ಏನ್ ಕೇಳ್ತಾ ಇದೀವಿ? ನಾವು ಭಿಕ್ಷೆ ಕೇಳ್ತಾ ಇಲ್ಲ, ನಾವ್ ಏನು ಫ್ರೀ ಕೇಳ್ತಾ ಇಲ್ಲ. ನಾವು ಬೆಳೆದಂತ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಕ್ಲಾದ್ಮೇಲೆ ಈ ಸರ್ಕಾರಗಳು ಬೇಕಾ? ಈ ರಾಜಕಾರಣಿಗಳು ನಮಗೆ ಬೇಕಾ? ಬೇಕಾಗಿಲ್ಲ. ಇನ್ನು ಮ್ಯಾಕ್ ಬೇಕಾಗಿಲ್ಲ. ನಾವೇ ಇನ್ನು ಮ್ಯಾಕ್ ರೈತರೇ ಸರ್ಕಾರಕ್ಕೆ ಬರ್ಬೇಕು. ಯಾವಾಗ ರೈತರ ಸರ್ಕಾರಕ್ಕೆ ಬಂದಾಗ ಆವಾಗ ರೈತರ ಕಷ್ಟ ತೀರುತ್ತೆ. ಅಲ್ಲೇವರೆಗೂ ಅದಾಗಲ್ಲ.
ಈ ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ನೋಡಿವಿ. ಇಲ್ಲಿ 75 ವರ್ಷದಿಂದ ಎಲ್ಲ ನೋಡಿವಿ. ಯಾವ ರೈತನ ಉದ್ಧಾರ ಮಾಡ್ತಿಲ್ಲ. ರೈತನ ಉದ್ಧಾರ ಮಾಡಿದ್ರೆ ಇವತ್ತು ರೋಡಿಗೆ ಬಂದು ಕುಂದಿರ್ತಿದ್ದಿಲ್ಲ. ಇವತ್ತು ನಾವು ಬೀದಿಗೆ ಬರ್ತಿದ್ದಿಲ್ಲ. 75 ವರ್ಷದಿಂದ ಇವತ್ತುವರೆಗೂ ಬೀದಿಗೆ ತಳ್ಳ ಕೆಲಸನೇ ಮಾಡ್ತಾರೆ ಸರ್ಕಾರ. ಇದು ಯಾವಾಗ ಇದು ಬಗೆಹರೋದು? ಯಾವಾಗ ಇದು ಬಗೆಹರೋದಕ್ಕೆ ಒಂದೇ ಕಾರಣ, ನಮ್ಮ ರೈತರೇ ಮುಖ್ಯಮಂತ್ರಿ ಆಗಬೇಕು, ನಮ್ಮ ರೈತರೇ ಮಿನಿಸ್ಟರ್ ಆಗಬೇಕು, ನಮ್ಮ ರೈತರೇ ಎಲ್ಲಾ ಮಿನಿಸ್ಟರ್ಗಳು ಆಗಬೇಕು. ನಮ್ಮ ರೈತರು ಅಲ್ಲೇವರೆಗೂ ನಮ್ಮ ರೈತರ ಕಷ್ಟ ತೀರಂಗಿಲ್ಲ. ಇದು ಫಸ್ಟ್ ನಾವು ತಿಳ್ಕೋಬೇಕು. ನಮ್ಮ ರೈತರು ಹೆಲಿಕಾಪ್ಟರ್ ಖರೀದಿ ಮಾಡ್ತೀರಿ, ನಮ್ಮ ಸಾಲ ತೀರ್ಸೋದು ಆಗ್ತಿಲ್ಲ, ನಮ್ಮನ್ನ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದಿರಿ. ನಮ್ಮ ರೈತನ ಆತ್ಮಹತ್ಯೆಗೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಇಂಥ ರಾಜಕಾರಣಿಗಳು ಬೇಡ. ಇನ್ಮ್ಯಾಕೆ ರೈತರೇ ರಾಜರಾಗಬೇಕು. ರೈತ ರಾಜ ಆದರೆ ಆ ದೇಶ ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ. ಅಲ್ಲಿವರೆಗೂ ಇದು ಸಾಧ್ಯ ಅಲ್ಲ. ಹಿಂಗೆ ರೋಡ್ ಮೇಲೆ ನಾವು ಕುಂದಿರ್ಬೇಕಾಗುತ್ತೆ. ಇದು ಸತ್ಯ. ಇದು ಇಲ್ಲಿವರೆಗೂ ರೈತರು ತಿಳ್ಕೊಳಂಗಿಲ್ಲ, ಅಲ್ಲೇವರೆಗೂ ರೋಡ್ ಮೇಲೆ ಕುಂದಿರ್ಬೇಕಾಗತ್ತೆ ರೈತರು. ಇದು ಫಸ್ಟ್ ನಾವು ತಿಳ್ಕೊಂಡು ನಿನ್ನ ಮ್ಯಾಕೆ ಎಚ್ಚೆತ್ಕೋಬೇಕು. 1 ವರ್ಷ 2 ವರ್ಷ 75 ವರ್ಷ ಆಯ್ತು. ಇಲ್ಲಿವರೆಗೂ ರೈತರಿಗೆ ಅನ್ಯಾಯ ಮಾಡ್ತಾನೆ ಇದ್ದಾರೆ. ಅವರು ಶ್ರೀಮಂತರ ಆಗ್ತಾನೆ ಇದ್ದಾರೆ, ರಾಜಕಾರಣಿಗಳು ಶ್ರೀಮಂತರ ಆಗ್ತಾನೆ ಇದ್ದಾರೆ. ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ತಾರೆ. ನಾವು ಬೆಳೆದಂತ ಕಬ್ಬಿನ ಮೇಲೆ ಅವ್ರು ಲಾಭ ತಗೊಂಡು ಅವರು ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ತಾರೆ, ಹೆಲಿಕಾಪ್ಟರ್ ತಂದ್ಕೊಂತಾರೆ. ನಮ್ಮ ರೈತರು ಬೀದಿ ಕೊಡ್ತಾರೆ. ಇದು ಯಾವ ನ್ಯಾಯ? ಇದು ಇಂಥ ಸರ್ಕಾರಗಳು ಬೇಕಾ? ನಮಗೆ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.